ಪ್ರೀತಿಯ ದೇವಜನರೇ, ಇವತ್ತಿನ ದಿನಗಳಲ್ಲಿ ನಾವು ಐಕ್ಯತಾ ಸಪ್ತಾಹದಲ್ಲಿ ಎಲ್ಲರೂ ಕೂಡ ಐಕ್ಯತೆಗೋಸ್ಕರವಾಗಿ ನಾವು ಸೇರಿ ಬರ್ತಾ ಇದ್ದೇವೆ. ಯಾಕಂದರೆ ನಾವು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಕಂಡುಕೊಳ್ಳಬೇಕಾದಂಥ ದಿನಗಳು. ನಾವು ಕ್ರಿಸ್ತನ ದೇಹದ ಅಂಗಗಳು. ನಾವೆಲ್ಲರೂ ಕೂಡ ಒಂದೇ ದೇಹಕ್ಕೆ ಸೇರಿರುವುದರಿಂದ ನಮ್ಮಲ್ಲಿ ಅನೇಕ ರೀತಿಯ ಪಂಗಡಗಳು, ಬೇರೆ ಬೇರೆ ಆಲೋಚನೆಗಳು, ವಿಚಾರಗಳು ಇರುವಾಗ ಅದನ್ನು ಒಗ್ಗೂಡಿಸುವಂಥ ಒಂದು ಸಪ್ತಾಹ. ಅದರಿಂದ ನಾವು ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿಯೂ ವಿಶ್ವಾಸದಲ್ಲಿಯೂ ಒಟ್ಟಾಗಿ ಸೇರಿಕೊಂಡು ಮುನ್ನಡೆಯಲಿಕ್ಕೆ ಇದೊಂದು ಸುಸಂದರ್ಭ. ಅದರಿಂದ ಈ ಸಪ್ತಾಹದಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆಯಾಗುವಂಥ ಕಾರ್ಯಗಳನ್ನು, ದೇವರ ಮಕ್ಕಳಾಗಿ ಜೀವಿಸುವಂಥ ಶ್ರೇಷ್ಠ ಕಾರ್ಯಗಳನ್ನು ನಾವು ಕಂಡುಕೊಳ್ಳುವಂಥ ಈ ದಿನಗಳಲ್ಲಿ ನಾವು ಒಟ್ಟಾಗಿರುವಂಥದ್ದು ಬಹಳ ಮುಖ್ಯವಾದಂಥ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ತೇವೆ, ಸಹೋದರ ಸಹೋದರಿಯರು ಒಟ್ಟಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು ಅಂತ ಹೇಳಿದ ಹಾಗೆ ನಾವು ಒಟ್ಟಾಗಿ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಂಥದ್ದು ದೇವರು ನಮಗೆ ತೋರಿಸಿಕೊಟ್ಟಂಥ ಒಳ್ಳೆಯ ಕಾರ್ಯ. ಅದನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮನ್ನು ನಾವು ಈ ಒಂದು ಸಪ್ತಾಹದ ಮೂಲಕವಾಗಿ ಮುನ್ನಡೆಯೋಣ. ದೇವರು ನಮ್ಮೆಲ್ಲರನ್ನು ಈ ಕಾರ್ಯದಲ್ಲಿ ಕೈ ಜೋಡಿಸಿ ನಡೆಸಲಿ. ಥ್ಯಾಂಕ್ ಯು. ಕ್ರೈಸ್ತ ಐಕ್ಯತೆಯ ಸಪ್ತಾಹದಲ್ಲಿದ್ದೇವೆ. ಪವಿತ್ರರಾಗುವವರಿಗೆ ಪವಿತ್ರಗೊಳಿಸುವ ಪ್ರಭು ಸಹೋದರರು ಎಂದು ಕರೆಯುತ್ತಾರೆ. ಈ ವಾಕ್ಯವನ್ನು ಇಬ್ರಿಯರ ಪತ್ರದಲ್ಲಿ ಓದುತ್ತೇವೆ. ಇವತ್ತು ನಾನು ಕಥೋಲಿಕ, ನಾನು ಪ್ರೊಟೆಸ್ಟೆಂಟ್, ನಾನು ಮೆಥೋಡಿಸ್ಟ್, ನಾನು ಸ್ವತಂತ್ರ ಸಭೆ ಎಂದು ಗುರುತಿಸಲ್ಪಟ್ಟಿದ್ದೇವೆ. ಖಂಡಿತವಾಗಿ ನಾವು ಕ್ರಿಸ್ತನಿಗೆ ಸೇರಿದವರು ಎಂಬುದು ಅದು ಶ್ರೇಷ್ಠ ನಮ್ಮ ಗುರುತಾಗಿದೆ. ವಿ ಹ್ಯಾವ್ ಬಿನ್ ಡಿವೈಡೆಡ್ ಬೈ ಚರ್ಚಸ್. ಆದ್ದರಿಂದ ಇಂಥ ಸಪ್ತಾಹಗಳು ನಮ್ಮನ್ನು ಒಂದುಗೂಡಿಸುವ ಶ್ರೇಷ್ಠ ಸಾಧನಗಳೇ ಆಗಿವೆ. ಖಂಡಿತವಾಗಿ ನಮ್ಮ ಮನುಜ ಸಹಜ ದೃಷ್ಟಿಯಿಂದ ನಾವು ನೋಡುವಾಗ ಇತರರ ಸಭೆಗಳಲ್ಲಿ ನಮಗೆ ಕೆಡುಕುಗಳು ಕಾಣ್ತವೆ. ಕೆಲವೊಮ್ಮೆ ಆ ಕೆಡುಕುಗಳನ್ನು ವೈಭವೀಕರಿಸಿ ನಾವು ಶ್ರೇಷ್ಠರು ಎಂಬುದನ್ನು ತೋರ್ಪಡಿಸುತ್ತೇವೆ. ಆದ್ದರಿಂದ ಇಂತಹ ಐಕ್ಯತೆಗಳ ಈ ಸಮಾವೇಶದಲ್ಲಿ ನಾವು ಖಂಡಿತವಾಗಿ ನಮ್ಮ ಕೆಲವೊಂದು ಅಹಂಗಳನ್ನು ನುಂಗಬೇಕಾಗ್ತದೆ. ವಿ ಹ್ಯಾವ್ ಟು ಸಾಲ್ವ್ ಅ ಲಾಟ್ ಆಫ್ ಈಗೋ. ಹಾಗೂ ನಮ್ಮತನವನ್ನು, ನಮ್ಮದೇ ಶ್ರೇಷ್ಠ ಎಂಬುದನ್ನು ವೈಭವೀಕರಿಸಿದೆ ಇತರ ಸಭೆಗಳಲ್ಲಿದ್ದಂಥ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಎಲ್ಲರನ್ನು ಗೌರವಿಸಿ ಎಲ್ಲರ ಸಭೆಗಳಲ್ಲಿರುವಂಥ ಒಳಿತನ್ನು ಸ್ವೀಕರಿಸಿ ಬಾಳುವುದೇ ಈ ಕ್ರೈಸ್ತ ಐಕ್ಯತೆಯ ಸಪ್ತಾಹದ ಉದ್ದೇಶ. ಆದ್ದರಿಂದ ಬನ್ನಿ, ನಾವೆಲ್ಲರೂ ಕೈ ಜೋಡಿಸೋಣ. ಲೆಟ್ ಅಸ್ ಬಿ ಯುನೈಟೆಡ್ ಇನ್ ಕ್ರೈಸ್ಟ್. ಪ್ರಾರ್ಥನೆಗಳನ್ನು ಇವತ್ತು ನಮಗೆ ಒಟ್ಟಾಗಿ ಊಟ ಮಾಡಲಿಕ್ಕೆ ಆಗ್ತದೆ, ಒಟ್ಟಾಗಿ ಆಟ ಆಡಲಿಕ್ಕೆ ಆಗ್ತದೆ, ಒಟ್ಟಾಗಿ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ. ಅಂದರೆ ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಏನು ಅಡೆತಡೆ ಇದೆ? ನಾವು ಒಟ್ಟಾಗಿ ಪ್ರಾರ್ಥಿಸೋಣ, ಒಟ್ಟಾಗಿ ನಿಲ್ಲೋಣ. ಹಾಗೂ ಪ್ರಭು ಯೇಸು ನಮ್ಮೆಲ್ಲರನ್ನು ಒಂದುಗೂಡಿಸಲಿ. ತಮಗೆಲ್ಲರಿಗೂ ವಂದನೆಗಳು. ಜೈ ಕ್ರಿಸ್ತ. ಎಲ್ಲರಿಗೂ ನಮಸ್ಕಾರ. ನಾವು ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹದಲ್ಲಿದ್ದೇವೆ. 2025 ಇಸವಿ. ಪ್ರತಿ ವರ್ಷ ಜನವರಿ ತಿಂಗಳ 18ರಿಂದ 25 ತಾರೀಕಿನ ತನಕ ನಾವು ಕ್ರೈಸ್ತ ಐಕ್ಯತೆಯ ಸಪ್ತಾಹವನ್ನು ಅಥವಾ 8 ದಿನಗಳನ್ನು, ಅಷ್ಟ ದಿನಗಳನ್ನು ನಾವು ಆಚರಿಸ್ತೇವೆ. ಈ ವರ್ಷ ಕೂಡ ವಿವಿಧ ಚರ್ಚ್ಗಳಲ್ಲಿ ಈ ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ವರ್ಷ 1700ನೇ ವಾರ್ಷಿಕೋತ್ಸವ. ಇದರ ಹಿನ್ನೆಲೆ ಏನೆಂದರೆ 325 ಇಸವಿಯಲ್ಲಿ ಮೊದಲ ಬಾರಿ ಕಾನ್ಸ್ಟಾಂಟಿನೋಪಲ್ನ ನೈಸಿಯಾದಲ್ಲಿ ಕ್ರೈಸ್ತ ಐಕ್ಯತೆಯ ಸಭೆ ನಡೆದಿತ್ತು. ಆ ಇಸವಿಯಿಂದ ಹಿಡಿದು ಪ್ರತಿ ವರ್ಷ ಈ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹ ನಡೀತಾ ಇದೆ. ಮಂಗಳೂರಲ್ಲಿ 2 ಸೆಮಿನರಿಗಳು, ನಮ್ಮ ಗುರುಕುಲಗಳು ಜೊತೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇದರ ಹಿನ್ನೆಲೆ ಯೇಸು ಸ್ವಾಮಿ ಈ ಜಗತ್ತಿಗೆ ಬಂದಾಗ ಹೊಸ ಧರ್ಮವನ್ನು ಸ್ಥಾಪಿಸಲು ಬಂದವರಲ್ಲ. ಅದರ ಬದಲಾಗಿ ಯಹೂದ್ಯ ಧರ್ಮಕ್ಕೆ ಒಂದು ಹೊಸ ರೂಪವನ್ನು ಕೊಡಲು ಬಂದವರು. ಯಹೂದ್ಯ ಧರ್ಮದಲ್ಲಿ ಅವರ ನಿಯಮಗಳು, ಶಾಸ್ತ್ರ, ಈ ಹೊರಗಿನ ವಿಚಾರಗಳು ಮಾತ್ರ ಪ್ರಮುಖವಾದರೆ ಯೇಸು ಕ್ರಿಸ್ತರು ಪ್ರೀತಿ, ಮಾನವೀಯತೆ ಇದನ್ನು ಕಲಿಸಲು ಬಂದವರು. ಆದ್ದರಿಂದ ಅವರು ಹೇಳ್ತಾರೆ ಅವರ ಪ್ರಣಾಳಿಕೆಯಲ್ಲಿ, ಮ್ಯಾನಿಫೆಸ್ಟೋದಲ್ಲಿ, ದೇವರು ನನ್ನನ್ನು ಅಭಿಷಿಕ್ತಗೊಳಿಸಿದ್ದಾರೆ, ಪವಿತ್ರಾತ್ಮರು ನನ್ನ ಮೇಲಿದ್ದಾರೆ, ದಲಿತರನ್ನು ದಮನಿತರನ್ನು ಬಿಡುಗಡೆಗೊಳಿಸಲು ಮತ್ತು ಬಡ ಜನರಿಗೆ ಸುವಾರ್ತೆಯನ್ನು ಬೋಧನೆಯನ್ನು ಮಾಡಲು ದೇವರು ನನ್ನನ್ನು ಕಳಿಸಿದ್ದಾರೆ. ಯೇಸು ಕ್ರಿಸ್ತರ ಬೋಧನೆಯದ್ದು ಪ್ರೀತಿ, ಸೇವೆ ಮತ್ತು ಈ ಮಾನವೀಯತೆಯ ಮೌಲ್ಯಗಳ ಬಗ್ಗೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು.
ಒಳ್ಳೆಯ ಸಮಾರಿಯ ಅಥವಾ ಗುಡ್ ಸಮಾರಿಟನ್, ಈ ನಮ್ಮ ಪ್ಯಾರಬಲ್ನಲ್ಲಿ ನಾವು ಕೇಳ್ತೇವೆ, ಅಲ್ಲಿ ಒಬ್ಬ ಲೇವಿ ಇದ್ದ, ಒಬ್ಬ ಯಾಜಕನಿದ್ದ. ಆ ಗಾಯಗೊಂಡವರನ್ನು ಇವರು ಲೇವಿ ಯಾಜಕರು ಅವರ ಧರ್ಮಕ್ಕೆ ಸಂಬಂಧವಾಗಿ ಬಿಟ್ಟು ಹೋದರು. ಆದರೆ ಒಬ್ಬ ಸಮಾರ್ಯದವ ಆ ಗಾಯಗೊಂಡವನನ್ನು ಶುಶ್ರೂಷೆ ಮಾಡಿ ಆತನಿಗೆ ಚಿಕಿತ್ಸೆ ನೀಡಿ ಆತನನ್ನು ನೋಡಿಕೊಂಡವು. ಅಂದರೆ ಯೇಸು ಕ್ರಿಸ್ತರು ಹೂ ಈಸ್ ಮೈ ನೇಬರ್ ಅಂದಾಗ ಯಾರು ಮಾನವೀಯತೆಯಿಂದ ಸೇವೆ ಮಾಡುತ್ತಾನೋ ಅವರೇ ನನ್ನ ನೇಬರ್ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರ ಪುನರುತ್ಥಾನದ ನಂತರ 12 ಮಂದಿ ಶಿಷ್ಯರಿದ್ದರು. ಅದರಲ್ಲಿ ಒಬ್ಬನು ಅವರಿಗೆ ವಿಶ್ವಾಸಘಾತ ಮಾಡಿದ್ದನು, ಜೂದಾಸ್ ಅಂತ. 11 ಮಂದಿರ ಜೊತೆ ಸೇರಿ ಒಂದು ಸಣ್ಣ ಘಟಕ, ಪವಿತ್ರ ಸಭೆಯ ಘಟಕ ಆರಂಭವಾಯಿತು. ಪೆಂತೆಕೋಸ್, ಪವಿತ್ರಾತ್ಮನ ಆಗಮನದ ನಂತರ ಈ ಸಣ್ಣ ಘಟಕ ವಿಸ್ತರಣೆ ಆಗುತ್ತಾ ಒಂದು ದೊಡ್ಡ ಧರ್ಮವಾಗಿ ಬಂತು. ಕಾನ್ಸ್ಟಂಟೈನ್, ಈ ರಾಜ ಚಕ್ರವರ್ತಿ ರಾಜನಾದಾಗ ಅದನ್ನು ರಾಜ್ಯ ಧರ್ಮವನ್ನಾಗಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾರೆ.